ನೀವು ಬದುಕಿ ಇತರರಿಗೂ ಬದುಕಲು ಬಿಡಿ ಎಂಬುದೇ ಸಾಮಾಜಿಕ ನ್ಯಾಯದ ನೀತಿಯಾಗಿದೆ ಎಂದು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ನಾಗವೇಣಿ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಸಾಮಾಜಿಕ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶೋಷಿತರಿಗೆ, ವೃದ್ಧರಿಗೆ, ಅಬಲೆಯರಿಗೆ, ಮಕ್ಕಳಿಗೆ, ಬಡವರಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡಿ ಅರಿವು ಮೂಡಿಸಬೇಕು. ಯಾವುದೇ ಲಿಂಗ ಭೇದವಿಲ್ಲದೆ ಅಸಹಾಯಕರು ಮತ್ತು ಅಬಲೆಯರಿಗೆ ಆಶ್ರಯ ನೀಡಬೇಕು. ಸಮಾಜದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ, ರಾಜಕೀಯ ಸಮಾನತೆಯ ಹಕ್ಕನ್ನು ಎಲ್ಲರಿಗೂ ಒದಗಿಸಬೇಕು ಎಂದು ತಿಳಿಸಿದರು. ಯಾಕೆ ಆಚರಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಏನು ಅಂದರೆ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಇದ್ರ ಬಗ್ಗೆ ನಮ್ಮ GM ಇಬ್ರಾಹಿಂ ಹಿರಿಯ ವಕೀಲರು ಚಿಂತಾಮಣಿ ಅವರು ಸಾಮಾಜಿಕ ನ್ಯಾಯ ದಿನಾಚರಣೆ ಬಗ್ಗೆ ಸಂಪನ್ಮೂಲ ಉಪನ್ಯಾಸಕರಾಗಿ ಆಗಿದ್ದು ಎಲ್ಲರಿಗೂ ಅರ್ಥ ಆಗುವ ಒಂದು ರೀತಿಯಲ್ಲಿ ಹೇಳೋದಾದರೆ, ನೀವು ಬದುಕಲಿ, ಇತರರಿಗೂ ಬದುಕಲು ಬಿಡಿ ಅಂತ ಒಂದು ಸಾಮಾಜಿಕ ಕಳಕಳಿ ನಮ್ಮ ವಿಶ್ವ ಸಾಮಾಜಿಕ ದಿನಾಚರಣೆಯ ಅಂಗವಾಗಿರುತ್ತದೆ. ಏನು ಅಂದರೆ ವೀಕರ್ ಸೆಕ್ಷನ್ಸ್ ಯಾರು ಬರ್ತಾರೆ, ವೀಕರ್ ಸೆಕ್ಷನ್ಸ್ ಅಲ್ಲಿ ಮಕ್ಕಳು, ಅಬಲೆಯರು, ಮತ್ತೆ ವೃದ್ಧರು, ಮತ್ತೆ ಬಡವರು, ಅವ್ರಿಗೆಲ್ಲ ನಾವು ಒಂದು ಸಾಮಾಜಿಕ ನ್ಯಾಯ ಒದಗಿಸ್ಬೇಕು. ಈಗ ಹೆಚ್ಚಿಗೆ ಏನಾಗ್ತಾ ಇದೆ ಅಂದರೆ ಹೆಣ್ಣು ಮಕ್ಕಳ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಹೆಣ್ಣು ಇನ್ನೂ 5-6 ವರ್ಷಗಳಿಗೆ ಅವ್ರಿಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಎಲ್ಲನೂ ಇದಾಗ್ತಾ ಇದೆ. ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡುತ್ತಾ ಎಲ್ಲರಿಗೂ ಸಾರ್ವಜನಿಕವಾಗಿ ಯಾರು ಅಬಲೆಯರು ಇರ್ತಾರೆ ಅವ್ರಿಗೆಲ್ಲ ನಾವು ಆಶ್ರಯ ಕೊಡಬೇಕು. ಈಗ ಒಂದು ವ್ಯಕ್ತಿ ವಯಸ್ಸಾದ್ಮೇಲೆ ಅದನ್ನ ವೃದ್ಧಾಶ್ರಮಕ್ಕೆ ತಳ್ತಾರೆ. ಯಾಕೆ? ಅವನು ಆಗ ಅವನಿಗೆ ಯಾವುದೇ ಒಂದು ದೈಹಿಕವಾಗಿ ಶಕ್ತಿ ಇರೋದಿಲ್ಲ, ದುಡಿಸ್ಕೊಂತಾರೆ, ಆಮೇಲೆ ವೃದ್ಧಾಶ್ರಮಕ್ಕೆ ತಳ್ತಾರೆ. ಅದೇ ಸಾಮಾಜಿಕ ಅಂತ ಸೋಷಿಯಲ್ ಜಸ್ಟಿಸ್. ಎಲ್ಲರಿಗೂ ನಾವು ಆರ್ಥಿಕವಾಗಿ ಒಂದು ಸಮಾನತೆ ಹಕ್ಕನ್ನು ಎಲ್ಲರಿಗೂ ಒದಗಿಸ್ಬೇಕು. ಮತ್ತೆ ಆ ಬಗ್ಗೆ ನಮ್ಮ ಇಬ್ರಾಹಿಂ ಸರ್ ಮಾತಾಡ್ತಾರೆ. ಮತ್ತೆ ಇನ್ನು ಹೇಳಬೇಕು ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆ ಯಾಕೆ ಮಾಡ್ತಿದ್ದಾರೆ, ಇಂಡೈರೆಕ್ಟ್ ಆಗಿ ಅವರು ಪಾರ್ಟಿದೇ ಇರ್ಬೋದು, ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಆಗಲಿ, ನಮ್ಮ ಸ್ಟೇಟ್ ಗೌರ್ಮೆಂಟೇ ಆಗಲಿ, ಎಲ್ಲರೂ ಈಕ್ವಲ್ ಆಗಿ ಸಮಾನ ದೃಷ್ಟಿಯಿಂದ ಎಲ್ಲರೂ ಒಂದು ಯಾರು ಹೊಟ್ಟೆ ಹಸುವಲ್ಲಿ ಇರಬಾರ್ದು. ಅನ್ನದ ಯೋಜನೆ ಯಾವುದೇ ಆಗಲಿ, ಒಂದು ಎಲೆಕ್ಟ್ರಾನಿಕ್ಸ್ ಏನೇ ಆಗಲಿ, ಯಾಕೆ ಎಲ್ಲರೂ ಈಕ್ವಲ್ ಆಗಿ ಎಲ್ಲರಿಗೂ ಆರ್ಥಿಕ ಸಮಾನತೆ ಒದಗಿಸ್ಬೇಕು ಅನ್ನೋ ಒಂದು ಕಳಕಳಿಯಿಂದ ಸಾಮಾಜಿಕ ನ್ಯಾಯ ಒದಗಿಸುವಂತ ಹೆಜ್ಜೆ ಹಾಕ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಯಾವುದೇ ಒಂದು ಪರಿಸರ ಆಗಲಿ, ಒಂದು ಪ್ರಾಣಿಗಳೇ ಆಗಲಿ, ಅವ್ರಿಗೆಲ್ಲ ನಾವು ಎಲ್ಲನೂ ಇದು ಮಾಡೋಣ. ದೌರ್ಜನ್ಯ ಎಸಗಬೇಡಿ ಯಾರಿಗೆ ಆಗಲಿ, ಅವಕಾಶಕ್ಕೆ ಅವ್ರು ಬಿಟ್ಬಿಡಿ. ನೈಸರ್ಗಿಕವಾಗಿ ಏನಿರುತ್ತೋ ಮರಗಳೇ ಆಗಲಿ, ಪಕ್ಷಿಗಳೇ ಆಗಲಿ, ಪ್ರಾಣಿಗಳಾಗಲಿ, ಅವ್ರಿಗಾಶೆ ಅವ್ರು ಬಿಟ್ಬಿಟ್ರೆ ಅವ್ರು ಬೆಳ್ಕೊಂತಾರೆ, ನಾವು ಬೆಳಿತೀವಿ. ಅದೇ ಸಾಮಾಜಿಕ ದಿನಾಚರಣೆ ಹಂಗದ ಉದ್ದೇಶ ಆಗಿದೆ.